ವೀಕ್ಷಕರೇ, ಜ್ಞಾನರಂಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾವಿಂದು ಜಗತ್ತಿನಲ್ಲಿ ನಡೆಯುತ್ತಿರುವ ದೊಡ್ಡ ಹಾಹಾಕಾರ ಯಾವುದಪ್ಪ ಎಂದರೆ ಕಚ್ಚಾ ತೈಲದ ವಿಷಯದಲ್ಲಿ. ಏಕೆಂದರೆ ಅಮೇರಿಕ ಮತ್ತು ಇಸ್ರೇಲ್ ಶುರು ಮಾಡಿದ ಯುದ್ಧದಿಂದಾಗಿ ಇರಾನ್ ಕೇವಲ ಅಮೇರಿಕ ಮತ್ತು ಇಸ್ರೇಲ್ ವಿರುದ್ಧ ಹೋರಾಡದೆ ಅರಬ್ ಕಂಟ್ರಿಗಳ ಮೇಲೆಲ್ಲ ದಾಳಿ ಮಾಡುತ್ತಿರುವುದರಿಂದ ಕಚ್ಚಾ ತೈಲಕ್ಕೆ ದೊಡ್ಡ ಅಭಾವ ಸೃಷ್ಟಿಯಾಗಿದೆ. ಇದರ ಜೊತೆಗೆ ಅಮೇರಿಕದ ಮೇಲಿನ ಸಿಟ್ಟಿನಿಂದ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ನಿರ್ಬಂಧಿಸಿರುವುದರಿಂದ ಅಲ್ಲಿ ಓಡಾಡುತ್ತಿದ್ದ ಹಡಗುಗಳ ಸಂಚಾರಕ್ಕೆ ಎಡವಟ್ಟು ಆಗಿ ಅಲ್ಲಿ ಯಾವುದೇ ಹಡಗುಗಳ ಸಂಚಾರ ಸಾಧ್ಯವಾಗದೆ ಅಲ್ಲಿಂದ ಆಗಮಿಸುತ್ತಿದ್ದಂಥ ಕಚ್ಚಾ ತೈಲಕ್ಕೆ ಕೊರತೆ ದೊಡ್ಡ ಮಟ್ಟದಲ್ಲಿ ಉಂಟಾಗುತ್ತಿದೆ. ಇದರ ಜೊತೆಗೆ ಜನಸಾಮಾನ್ಯ ಮುಖ್ಯವಾಗಿ ಬೇಕಾದಂಥ LPGಯೂ ಕೂಡ ಬರದಂತಾಗಿದ್ದು, ಇಡೀ ವಿಶ್ವದಲ್ಲಿರ್ತಕ್ಕಂಥ ಜನಸಾಮಾನ್ಯರು ಪ್ರತಿಯೊಂದಕ್ಕೂ ಕಷ್ಟ ಬೀಳುವಂಥ ಪರಿಸ್ಥಿತಿ ಉಂಟಾಗಿದೆ. ನಮ್ಮ ದೇಶದಲ್ಲೂ ತೆಗೆದುಕೊಂಡರೂ ಕೂಡ ನಮ್ಮ ದೇಶದಲ್ಲಿ LPGಯ ಕೊರತೆ ಉಂಟಾಗುತ್ತಿದೆ. ಕಚ್ಚಾ ತೈಲ ಸಾಕಷ್ಟಿದ್ದರೂ ಕೂಡ LPGಯನ್ನು ಸಂಗ್ರಹಿಸಲು ಸಾಧ್ಯವಾಗದ ಕಾರಣ LPG ಕೊರತೆ ಉಂಟಾಗುತ್ತಿದೆ. ಸರ್ಕಾರವು ಸಾಧ್ಯವಾದಷ್ಟರ ಮಟ್ಟಿಗೆ ಗೃಹ ಬಳಕೆಗೆ LPGಯನ್ನು ಒದಗಿಸುವ ಪ್ರಯತ್ನವನ್ನು ಮಾಡುತ್ತಿದೆ. ಅನೇಕ ಜನರು ಇದಕ್ಕಾಗಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಹೋಟೆಲ್ಗಳು ಬಾಗಿಲನ್ನು ಹಾಕಿವೆ, ಇಲ್ಲ ಸೌದೆಯ ಮೇಲೆ ಅಡುಗೆಯನ್ನು ಮಾಡುತ್ತಿದ್ದಾರೆ. ಇನ್ನು ಕೆಲವರು ಕರೆಂಟಿನ ಒಲೆಗಳನ್ನು ಬಳಸಿ ಅಡುಗೆಯನ್ನು ತಯಾರಿಸುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಶಾಲೆಗಳು, PGಗಳು ಹೀಗೆ ನಾನಾ ಕಡೆಗಳಲ್ಲಿ ಕಾರ್ಯಕ್ರಮಗಳಿಗೂ ಕೂಡ ತುಂಬ ದೊಡ್ಡ ಮಟ್ಟದ ತೊಂದರೆ ಇದರಿಂದ ಉಂಟಾಗಿದೆ. ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಮಗೆ ಇರ್ತಕ್ಕಂಥ ಸಮಸ್ಯೆಯನ್ನು ತೊಡೆಗಾಡಿಸುವುದು ಹೇಗೆ ಎಂದು ಯೋಚಿಸುವಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಯೊಬ್ಬರು ಮಹೇಶ್ ಎಂದು ಇವರು ಕೂಡ ಒಂದು ದೊಡ್ಡದಾದಂಥ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ. ಇವರು ನಮ್ಮ ದೇಶ ಈ ರೀತಿ LPG ಮೇಲ್ಗಡೆ ಅವಲಂಬಿತವಾಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಕೇವಲ ನೀರಿನಿಂದ ಅನಿಲವನ್ನು ಪಡೆದು ಒಲೆಯನ್ನು ಉರಿಸುವ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ಇವರ ಈ ಸಂಶೋಧನೆಯಿಂದಾಗಿ ಕೇವಲ ಅರ್ಧ ಲೀಟರ್ ನೀರಿನಿಂದ ನಾವು 6 ತಿಂಗಳ ಕಾಲ ಒಂದು ಒಲೆಯನ್ನು ಉರಿಸಬಹುದಾಗಿದೆ. ಹೀಗಾಗಿ ನಮಗೆ ಯಾವುದೇ ರೀತಿಯ LPGಯ ಅಗತ್ಯ ಬೀಳುವುದಿಲ್ಲ. ಇದು ಹೇಗೆ ಕೆಲಸ ಮಾಡುತ್ತಪ್ಪ ಎಂದರೆ, ನೀರಿನಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ಪ್ರತ್ಯೇಕಗೊಳಿಸಿ ಆಕ್ಸಿಜನ್ನನ್ನು ವಾತಾವರಣಕ್ಕೂ ಹೈಡ್ರೋಜನ್ನ ಸಹಾಯದಿಂದ ಅಲ್ಲಿ ಒಲೆಯನ್ನು ಉರಿಸುತ್ತದೆ. ಈ ರೀತಿ ಹೈಡ್ರೋಜನ್ ಸಹಾಯದಿಂದ ಒಲೆ ಉರಿಯುವುದರಿಂದ ಯಾವುದೇ ರೀತಿಯ ಹಾನಿಕಾರಕ ರಾಸಾಯನಿಕಗಳು ವಾತಾವರಣಕ್ಕೆ ಬಿಡುಗಡೆಯಾಗುವುದಿಲ್ಲ. ಉದಾಹರಣೆ ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇತರೆ ರೀತಿಯ ವಸ್ತುಗಳು ಯಾವುದೂ ಕೂಡ ನಮ್ಮ ವಾತಾವರಣಕ್ಕೆ ಬಿಡುಗಡೆಯಾಗುವುದಿಲ್ಲ. ಅದರ ಜೊತೆಗೆ ಆಮ್ಲಜನಕವು ವಾತಾವರಣಕ್ಕೆ ಬಿಡುಗಡೆಯಾಗುವುದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಆಮ್ಲಜನಕದ ಪ್ರಮಾಣವು ಅತಿ ಹೆಚ್ಚಾಗಿ ಇರುತ್ತದೆ. ಈ ರೀತಿಯ ಒಂದು ಸಂಶೋಧನೆಯಿಂದ ನಾವು ಈ ರೀತಿ LPG ಮೇಲೆ ಅವಲಂಬಿತವಾಗುವುದನ್ನು ನಾವು ತಪ್ಪಿಸಬಹುದು. ಅನೇಕರಿಗೆ ಅನಿಸಬಹುದು, ಈ ರೀತಿಯ ಒಂದು ಯಂತ್ರವನ್ನು ಕೊಂಡುಕೊಳ್ಳಲು ಅಥವಾ ಈ ಒಲೆಯನ್ನು ತುಂಬ ಖರ್ಚಾಗುತ್ತದೆಯೇ ಎಂದು ಯೋಚಿಸುತ್ತಾರೆ. ಆದರೆ ಈ ಒಂದು ಒಲೆಗೆ ಕೇವಲ 2,000 to 5,000 ಒಳಗಡೆ ಈ ಒಂದು ಒಲೆ ಸಿಗುತ್ತದೆ. ಇದರ ಉತ್ಪಾದನೆಯ ಕಾರ್ಯವನ್ನು ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿಯವರು ವಹಿಸಿಕೊಂಡಿರುತ್ತಾರೆ. ನಮ್ಮ ದೇಶಕ್ಕೆ ಅನುಕೂಲವಾಗುವಂಥ ಇಂದು ಒಂದು ಒಳ್ಳೆಯ ಕಾರ್ಯದಲ್ಲಿ ಆರ್ಟ್ ಆಫ್ ಲಿವಿಂಗ್ ಅವರ ಮಹೇಶ್ ಅವರ ಜೊತೆ ಕೈ ಜೋಡಿಸಿರುವುದು ನಮ್ಮೆಲ್ಲರಿಗೂ ಕೂಡ ಸಂತಸದಾಯಕವಾದಂಥ ಸನ್ನಿವೇಶ ಇದಾಗಿದೆ. ನಮ್ಮ ಜನರು ಇನ್ನು ಯಾವುದೇ ರೀತಿಯ
ಭಯಕ್ಕೆ ಒಳಗಾಗದೆ, ಪ್ಯಾನಿಕ್ಕಿಗೆ ಒಳಗಾಗದೆ, LPG ಇಲ್ಲದಿದ್ದರೂ ಕೂಡ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗಬಹುದು ಎಂಬುದನ್ನು ಇದರ ಮೂಲಕ ಸಾಬೀತು ಮಾಡಿದಂತಾಗ್ತದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ.